ನಗರದ ಕಲ್ದೊಡ್ಡಿ ಶಾಂತಿನಗರದಲ್ಲಿ ಸಿಡಿಲ ಸಂತವೀರ ಸನ್ಯಾಸಿ ವಿಶ್ವ ವಿಜೇತ ಸ್ವಾಮಿ ವಿವೇಕಾನಂದರ ಪುಣ್ಯಸ್ಮರಣೆಯ ದಿನವನ್ನು ವನ ಮಹೋತ್ಸವ ಮಾಡುವ ಮುಖಾಂತರ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾರಿಗೆ ಕಚೇರಿಯ ತಾಂತ್ರಿಕ ವಿಭಾಗ ಸಹಾಯಕರಾದ ಸಂತೋಷ್ ಅವರು, ಪರಿಸರವನ್ನು ಪ್ರತಿಯೊಬ್ಬರೂ ಸಂರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಪಣತೊಡಬೇಕಾಗಿದೆ. ಮನುಷ್ಯನು ಗೃಹ ನಿರ್ಮಾಣ ಮತ್ತು ರಸ್ತೆ ನಿರ್ಮಾಣ ಮಾಡುವುದಕ್ಕಾಗಿ ಮರಗಿಡಗಳನ್ನು ಕಡಿದು ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ. ಮುಂದಿನ ಪೀಳಿಗೆಗೆ ಶುದ್ಧವಾದ ಗಾಳಿ ಸಿಗುವಂತಾಗಬೇಕಾಗಿದೆ. ಹಾಗಾಗಿ ವಿವೇಕಾನಂದರ ಪುಣ್ಯಸ್ಮರಣೆಯ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇವತ್ತು ಸಿಡಿಲ ಸಂತ ವಿಶ್ವವಿಖ್ಯಾತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಪುಣ್ಯಸ್ಮರಣೆ ದಿನ ಇವತ್ತು. ಪುಣ್ಯಸ್ಮರಣೆ ಅಂತ ಹೇಳಿದರೆ ಇವತ್ತು ಅವರು ದೇಹವನ್ನು ತ್ಯಾಗ ಮಾಡಿದ್ದರು. ದೇಹ ತ್ಯಾಗ ಮಾಡಿದ್ದಂದರೆ ಅವರು ಇಚ್ಛಾಮರಣಿಯಾಗಿದ್ದರು. ಒಂದ್ಸಲಿ ಅವರು ಕಾಶಿಗೆ ಅವರು ಜೋಸಫನ್ ಮ್ಯಾಕ್ಟರ್ಡ್ ಯಾರು ಸೋದರಿ ನಿವೇದಿತ ಜೊತೆ ಒಂದು ಯಾತ್ರೆ ಹೊರಡ್ತಾರೆ. ಯಾತ್ರೆ ಹೊರಟ ಸಂದರ್ಭದಲ್ಲಿ ಇವತ್ತಿಗೂ ಸಮೇತ ಕಾಶಿಯಲ್ಲ ಅಮರನಾಥ ಶಿವನನ್ನು ದರ್ಶನ ಮಾಡಲಿಕ್ಕೆ ಅಲ್ಲಿ ಯಾತ್ರೆ ಹೊರಡ್ತಾರೆ. ಆ ಸಮಯದಲ್ಲಿ ಅವರು ಸ್ವಲ್ಪ ದಾರಿ ಹೋಗ್ತಾ ಮಧ್ಯದಲ್ಲಿ ತಲೆ ತಿರುಗಿ ಬಿಟ್ಟು ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ. ನಂತರ ಒಂದು 5 ನಿಮಿಷದ ನಂತರ ಅವರು ಪ್ರಜ್ಞೆ ಬರುತ್ತೆ. ಅವಾಗ ಜೊತೆಯಲ್ಲಿ ಏನು ಸೋದರಿ ನಿವೇದಿತರು ಇರ್ತಾರೆ, ಕೇಳ್ತಾರೆ, ಏನಾಗಿತ್ತು ಸ್ವಾಮೀಜಿ, ನೀವು 5 ನಿಮಿಷ ನೀವು ಪ್ರಜ್ಞೆ ತಪ್ಪಿದ್ದೀರ, ಏನಾಗಿತ್ತು ಕೇಳ್ತಾರೆ. ಅವಾಗ ಈಶ್ವರ ಶಿವ ಬಂದು ಅವರಿಗೆ ಇಚ್ಛಾಮರಣಿ ಅದು ಅಂತೇಳಿ ವರವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಇಚ್ಛಾಮರಣಿ ಅವರು ಸಾಯೋದವ್ರಿಗೆ ಗೊತ್ತಿತ್ತು. ಆ ದಿನ ಅಂಥ ಒಂದು ಪುಣ್ಯದ ದಿನ ಇವತ್ತು ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಪರಿಸರ ನಾಶ ಮಾಡ್ತಕ್ಕಂಥದ್ದು ಸಾಕಷ್ಟು ನಮ್ಮ ಕಣ್ಮುಂದೆ ಕಾಣ್ತದೆ. ಇವತ್ತು ಯೋಗ್ಯ ಕಾಲದಲ್ಲಿ ಇವತ್ತು ಮಳೆ ಆಗ್ತಿಲ್ಲ. ಹಾಗಾಗಿ ನಾವು ಪರಿಸರ ನಾಶ ಮಾಡೋ ಮರಗಿಡಗಳನ್ನು ಕಡಿತಾ ಇದ್ದೀವಿ. ಆ ಮರಗಿಡಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೀವಿ ಇವತ್ತು. ಹಾಗಾಗಿ ಇವತ್ತು ಈ ಒಂದು ಹನುಮಂತ ದೇವರ ದೇವಸ್ಥಾನದ ಆವರಣದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು, ಕಾರ್ಯದರ್ಶಿ ಚೇತನ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಹರೀಶ್, ಉಪಾಧ್ಯಕ್ಷ ರಾಮು, ಗ್ರಾಮದ ಮುಖಂಡರಾದ ಶಿವು, ರಾಜು, ಯುಧಿಷ್ಠಿರ, ಸುನೀತಾ, ಉಷಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.